2023 ಎಂಬ ಪುಟವನ್ನ ತಿರುವಿ 2024ನೇ ಪುಟವನ್ನ ಓದಲಿಕ್ಕೆ ಇಡೀ ಜಗತ್ತೇ ಕಾತುರತೆಯಿಂದ ಕಾಯ್ತಾ ಇದೆ. ಅದರಲ್ಲೂ ಕುಂದಾನಗರಿ ಬೆಳಗಾವಿಯಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಾನೀಗ ಬೆಳಗಾವಿಯ ಖಾಸಗಿ ಹೋಟೆಲ್ನಿಂದ ಈ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಎಂಟ್ರೆನ್ಸ್ ನಲ್ಲೇ ಇಲ್ಲಿ ಬರುವಂತಹ ಏನ್ ಗ್ರಾಹಕರು ಇರ್ತಾರೆ ಅವರಿಗೆ 360 ಡಿಗ್ರಿಯಲ್ಲಿ ಒಂದು ಕ್ಯಾಮ್ರಾ ಅಂದ್ರೆ ವಿಡಿಯೋ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಇಲ್ಲಿಗೆ ಬಂದವರು ಸೆಲ್ಫಿನಾದ್ರೂ ತಗೊಳ್ಬಹುದು, 360 ಆಂಗಲ್ ನಲ್ಲಿ ವಿಡಿಯೋನಾದ್ರೂ ಮಾಡ್ಕೊಳ್ಬಹುದು. ಸೊ ಇದು ಇಲ್ಲಿನ ವ್ಯವಸ್ಥೆ. ಆದ್ರೆ ಇಲ್ಲಿಂದ ಚೂರು ಮುಂದೆ ಹೋದ್ರೆ ಮದ್ಯಪ್ರಿಯರು ಇಷ್ಟಪಡುವಂತಹ ಜಾಗ, ಅದು ಅಲ್ಲಿ ಕೌಂಟರ್ ರೆಡಿ ಆಗಿದೆ. ಆ ಕೌಂಟರ್ ನಲ್ಲಿ ಏನು ಅಂತಂದ್ರೆ ಮದ್ಯಪ್ರಿಯರು ಮದ್ಯವನ್ನ ಸೇವನೆ ಮಾಡಲಿಕ್ಕೆ ಅವಕಾಶವನ್ನ ಒದಗಿಸಲಾಗಿದೆ. ಪ್ರಮುಖವಾಗಿ ಈ ಹೋಟೆಲ್ಗೆ ಕಪಲ್ಸ್ಗಳು ಮಾತ್ರ ಬರ್ತಾರೆ. ಕಪಲ್ಸ್ಗಳಿಗೆ ಒಂದು ಚಾರ್ಜ್ ಆದ್ರೆ ಇನ್ನು ಸಿಂಗಲ್ಸ್ ಆಗಿ ಬರುವಂತವ್ರಿಗೆ ಮತ್ತೊಂದು ಚಾರ್ಜ್ ಇದೆ. ತಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ರಿ, ಹೈಲಿ ಬ್ರ್ಯಾಂಡೆಡ್ ಮದ್ಯಗಳು, ಆಮೇಲೆ ಸ್ನ್ಯಾಕ್ಸ್ಗಳು, ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡು ಈಗಾಗಲೇ ಗ್ರಾಹಕರಿಗೋಸ್ಕರ ಕೌಂಟರ್ ರೆಡಿ ಆಗಿದೆ. ಸೊ ಇಲ್ಲಿ ಏನು ಅಂತಂದ್ರೆ ಮದ್ಯ ಸೇವನೆಯನ್ನ ಇಲ್ಲಿನ ಗ್ರಾಹಕರು ಮಾಡ್ತಾರೆ. ಇಲ್ಲಿ ಮದ್ಯ ಸೇವನೆ ಮಾಡಿದ್ಮೇಲೆ ಸುಮ್ಮನೆ ಇರಕ್ಕಾಗತ್ತಾ? ಸ್ವಲ್ಪ ಚೂರು ಮುಂದೆ ಹೋದ್ರೆ ಅಲ್ಲಿ ಒಂದು ಕೌಂಟರ್ನ ರೆಡಿ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಈ ಹೋಟೆಲ್ ನಲ್ಲಿ ಯಾವುದೇ ಹೊರಗಿನಿಂದ ಬಂದು ಡ್ಯಾನ್ಸರ್ಸ್ ನ ಕರೆಸಿಲ್ಲ. ಇಲ್ಲಿಗೆ ಬರುವಂತಹ ಕಪಲ್ಸ್ ಡ್ಯಾನ್ಸ್ ಮಾಡ್ಲಿಕ್ಕೆ ಇಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಸೊ ಇಲ್ಲಿ ಕಪಲ್ಸ್ ಡ್ಯಾನ್ಸ್ ಮಾಡ್ತಾ ಈ ಕಡೆ ಭಾಗದಲ್ಲಿ ಅಂದ್ರೆ ಬಲಭಾಗದಲ್ಲಿ ನೋಡೋದಾದ್ರೆ ಇಲ್ಲಿ ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಇಲ್ಲಿ ಎಲ್ಲಾ ರೀತಿಯಾದಂತಹ ಸ್ನ್ಯಾಕ್ಸ್ ಗಳನ್ನ, ಏನಾದ್ರೂ ಮದ್ಯ ಸೇವನೆ ಆಗಿರಬಹುದು, ಸ್ನ್ಯಾಕ್ಸ್ ಆಗಿರಬಹುದು, ಇಲ್ಲೇ ಸೇವನೆ ಮಾಡ್ತಾರೆ. ಸೊ ಈ ವ್ಯವಸ್ಥೆ ಅಂದ್ರೆ ಸುಮಾರು ಒಂದು 800 ಜನಕ್ಕೆ ಆಗುವಷ್ಟು ವ್ಯವಸ್ಥೆಯನ್ನ ಇಲ್ಲಿನ ಹೋಟೆಲ್ ಸಿಬ್ಬಂದಿ ಮತ್ತು ಮಾಲೀಕರು ರೆಡಿ ಮಾಡ್ಕೊಂಡಿರುವಂತದ್ದು. ಸೊ ಇದಾದ ಬಳಿಕ ಏನು ಅಂತಂದ್ರೆ ಈ ಕೌಂಟರ್ ಕಾಣ್ತಾ ಇದೆಯಲ್ಲ, ಈ ಕೌಂಟರ್ ನಲ್ಲಿ ವೆಜ್ ರೆಸಿಪಿ ಆಗಿರ್ಬಹುದು, ಆಮೇಲೆ ನಾನ್ ವೆಜ್ ರೆಸಿಪಿ ಆಗಿರ್ಬಹುದು, ಬಾಯಿ ಚಪ್ಪರಿಸೋಕೆ ಒಳ್ಳೆಯ ಅಡುಗೆಯನ್ನ ಈಗಾಗಲೇ ಸಿಬ್ಬಂದಿಗಳು ಮಾಡಿದ್ದಾರೆ. ಮತ್ತು ಸೆಲ್ಫಿಯನ್ನು ಕ್ಲಿಕ್ ಅಂದ್ರೆ ಫೋಟೋ ಕೂಡ ಅವರು ಪೋಸ್ ಕೊಡ್ತಾ ಇದ್ದಾರೆ. ಸೊ ಇವತ್ತು ಬರುವಂತಹ ಎಲ್ಲಾ ಗ್ರಾಹಕರನ್ನ ತೃಪ್ತಿಪಡಿಸಲಿಕ್ಕೆ ನಾವು ರೆಡಿ ಅಂತ ಹೇಳಿ ಅವರೆಲ್ಲ ನಿಂತ್ಕೊಂಡಿದ್ದಾರೆ. ಸೊ ಈಗಾಗಲೇ ತಯಾರಿ ಆಗ್ತಾ ಇದೆ. ಒಂದ್ ಕಡೆ ವೆಜ್ ತಯಾರಿ ಆಗ್ತಾ ಇದೆ, ಇನ್ನೊಂದ್ ಕಡೆ ಚಿಕನ್ ಕೂಡ ರೆಡಿ ಆಗ್ತಾ ಇದೆ. ಕಬಾಬ್ ತಾವು ದೃಶ್ಯಗಳಲ್ಲೂ ನೋಡ್ತಾ ಇದ್ರಿ, ಬೆಂಕಿ ಮೇಲೆ ಈಗ ತಾನೇ ಬೇಯ್ತಾ ಇದೆ. ಸೊ ಇದು ಈ ಹೋಟೆಲ್ನಲ್ಲಿ, ಇದು ನೋಡಿ ಈ ಕಡೆ ಭಾಗದಲ್ಲಿ ಇದನ್ನು ತೋರಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಫಿಶ್ ರೆಸಿಪಿ ಮಾಡ್ತಾ ಇದ್ದಾರೆ. ಸೊ ಗೋವಾ ಇಲ್ಲಿಂದ ಸಮೀಪ ಆಗೋದ್ರಿಂದ ಸಾಕಷ್ಟು ಏನು ಅಂತಂದ್ರೆ ಫಿಶ್, ತರತರದ ಫಿಶ್ ಗಳನ್ನು ಕೂಡ ಇಲ್ಲಿ ತರ್ತಾರೆ. ಸೊ ಇದಾದ್ಮೇಲೆ ಇಲ್ಲಿ ಎಲ್ಲ ಮುಗಿದ್ಮೇಲೆ ಈ ಕಡೆ ನನ್ನ ಹಿಂದೆ ಭಾಗದಲ್ಲಿ ಬಂದ್ರೆ ಒಂದು ಊಟದ ಕೌಂಟರ್ನು ಕೂಡ ಆ ಕಡೆ ಭಾಗದಲ್ಲಿ ರೆಡಿ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕಪಲ್ಸ್ಗಳು ಇಲ್ಲಿ ಬಂದು ಡ್ರಿಂಕ್ಸ್ ಆಗಿರಬಹುದು ಅಥವಾ ಸ್ನ್ಯಾಕ್ಸ್ ಆಗಿರಬಹುದು ಎಲ್ಲವನ್ನ ತೆಗೆದುಕೊಂಡು ಆ ಭಾಗದಲ್ಲಿ ಫಸ್ಟ್ ಸಲಾಡ್ ಹತ್ತುತ್ತೆ. ಅಂದ್ರೆ ಸಲಾಡ್ ಕೌಂಟರ್ ಇದೆ. ಆ ಕೌಂಟರ್ನ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಏನು ಅಂತಂದ್ರೆ ಊಟದ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು ಇವತ್ತು 1 ಗಂಟೆ 2 ಗಂಟೆ ಅಂದ್ರೆ ಜಿಲ್ಲಾಡಳಿತದಿಂದ ಎಲ್ಲಿವರೆಗೂ ಅಂದ್ರೆ ಪೊಲೀಸ್ ಸಿಬ್ಬಂದಿಯಿಂದ ಎಲ್ಲಿವರೆಗೂ ಕೂಡ ಅವಕಾಶ ಸಿಗುತ್ತೋ ಅಲ್ಲಿವರೆಗೂ ಕೂಡ ಏನು ಅಂತಂದ್ರೆ ಇಲ್ಲಿ ಮೋಜು ಮಸ್ತಿಗೆ ಅವಕಾಶ ಇರುತ್ತೆ. ಸೊ ಬಹಳ ರೆಸ್ಟ್ರಿಕ್ಷನ್ಸ್ ಇದೆ. ಯಾಕೆ ಅಂತಂದ್ರೆ ಬೆಂಗಳೂರಿನ ತರಹ ಇಲ್ಲಿ ಬೆಳಗಾವಿಯಲ್ಲಿ ಪರಿಸ್ಥಿತಿ ಇಲ್ಲ. ಯಾಕೆ ಅಂತಂದ್ರೆ ಹೊರಗಡೆ ಯಾರು ಹೋಗಲ್ಲ, ಹೋಟೆಲ್ನಲ್ಲೇ ಎಲ್ಲವರು ಕೂಡ ಎಂಜಾಯ್ ಮಾಡ್ತಾರೆ. ನಮ್ಮ ಜೊತೆಗೆ ಹೋಟೆಲ್ ಮಾಲೀಕರಿದ್ದಾರೆ. ಸೊ ಯಾವ್ಯಾವ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ, ನ್ಯೂ ಇಯರ್ ಬರಮಾಡ್ಕೊಳ್ಳಿಕ್ಕೆ ಅವರು ಹೋಟೆಲ್ನಿಂದ ಯಾವ ರೀತಿಯಾಗಿ ಸಜ್ಜಾಗಿದ್ದಾರೆ ಅಂತ ಅವ್ರನ್ನ ಮಾತಾಡ್ಸೋಣ. ಸರ್, 23 ಮುಗೀತು, 24 ಬರ್ತಾ ಇದೆ. ಸೊ ಯಾವ ರೀತಿ ತಯಾರಿ ಆಗಿದೆ ಸರ್? 23ಕ್ಕೆ ವಿದಾಯ ಹೇಳಿ 24ಕ್ಕೆ ವೆಲ್ಕಮ್ ಮಾಡ್ತಾ ನಮ್ಮ ಕಸ್ಟಮರಿಗೆ ಒಳ್ಳೊಳ್ಳೆ ತಿಂಡಿಗಳನ್ನು ಕೊಡಬೇಕಂತ ನಮ್ಮ ಪರ್ಮನೆಂಟ್ ಕಸ್ಟಮರಿಗೆ ಪ್ರತಿ ವರ್ಷ ಮಾಡುವಂತೆ ಈ ವರ್ಷನೂ ಮಾಡಿದ್ದೇವೆ. ಎಷ್ಟೋ ವರ್ಷಗಳು ಉರುಳೋಯ್ತು, ತಾವು ಕೂಡ ಬಹಳ ಸೀನಿಯರ್ ಇದ್ರಿ. ಯಾವ್ಯಾವ ರೀತಿಯ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ರಿ? ಅಂದ್ರೆ ಡ್ರಿಂಕ್ಸು ಡ್ಯಾನ್ಸು ಏನೇನೆಲ್ಲ ಇರುತ್ತೆ? ಡ್ಯಾನ್ಸ್ ಇಲ್ಲ. ಡ್ಯಾನ್ಸ್ ನೀವು ಬಂದವ್ರು ನೀವೇ ಡ್ಯಾನ್ಸ್ ಮಾಡೋದು. ನಾವು ಡ್ಯಾನ್ಸಿಗೆ ಸ್ಟೇಜ್ ಕೊಟ್ಟಿದ್ದೇವೆ. ಮತ್ತು ಡ್ರಿಂಕ್ಸ್ ದುಡ್ಡು ಕೊಟ್ಟು ತೊಗೊಳ್ತಾರೆ ಅವರು. ಇದು ಎಲ್ಲ ನಮ್ಮದು ಇದ್ರೊಳಗೆ ಬಂತು. ಎಲ್ಲ ನಮ್ಮನೆ 40-50 ನಮ್ಮನೆ ಐಟಮ್ಸ್ ಅದಾವೆ. 40-50 ಮೇಲೆ ಅದಾವೆ. ಎಲ್ಲ ಸ್ವೀಟು ಗೀಟು ಎಲ್ಲ ಅದ. ಐಸ್ ಕ್ರೀಮು, ಸ್ವೀಟು, ಬೇಕ್ರಿ ಐಟಮು, ಕೇಕು ಎಲ್ಲ ಇದೆ. ಈಗ ಇಲ್ಲಿ ಬರೋರಿಗೆ ಕಪಲ್ಸ್ಗೆ ಎಷ್ಟು ಫೀಸ್ ಆಗುತ್ತೆ, ಆಮೇಲೆ ಸಿಂಗಲ್ಸ್ ಬರೋರಿಗೆ ಎಷ್ಟು ಫೀಸ್ ಆಗುತ್ತೆ? ಕಪಲ್ಸ್ 3,500. ಸಿಂಗಲ್ಸ್ ಸಣ್ಣ ಹುಡುಗರಿಗೆ 6-7 ವರ್ಷ ತನಕ ಹುಡುಗರಿಗೆ ಫ್ರೀ. 7 ವರ್ಷದ ಮೇಲಿನವನಿಗೆ ಸ್ವರ್ಣ 1500. ಎಲ್ಲಿವರೆಗೂ ನಡೀತದೆ ಸರ್ ಸೆಲೆಬ್ರೇಷನ್? ಹೋಲ್ ಅಂದ್ರೆ ಈಗ 9 ಗಂಟೆಗೆ ಸ್ಟಾರ್ಟ್ ಅನ್ಕೊಂಡ್ರೆ ಎಲ್ಲಿವರೆಗೂ ಸೆಲೆಬ್ರೇಷನ್ ಆಗುತ್ತೆ? ಪೊಲೀಸರು ಎಲ್ಲಿವರೆಗೆ ಬಿಡ್ತಾರೆ ಅಲ್ಲಿವರೆಗೂ ನಡೀತೈತೆ.
ಇದು ಏನು ಅಂತಂದ್ರೆ ಹೋಟೆಲ್ ಮಾಲೀಕರು ಹೇಳ್ತಿರ್ತಕ್ಕಂಥ ಮಾತು. ಬರುವಂತಹ ಗ್ರಾಹಕರಿಗಾಗಿ ನಾವು 40ರಿಂದ 50 ತರಹದ ತಿಂಡಿ ತಿನಿಸುಗಳನ್ನ ರೆಡಿ ಮಾಡ್ಕೊಂಡಿದ್ವಿ. ವಿಶೇಷವಾಗಿ ಅಲ್ಲಿ ಡ್ರಿಂಕ್ಸ್ನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ವಿ. ಅದಾದ ಬಳಿಕ ಏನು ಅಂತಂದ್ರೆ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ವಿ. ಎಲ್ಲಿವರೆಗೂ ಕೂಡ ಪೊಲೀಸ್ ಅಲೌ ಮಾಡ್ತಾರೋ ಅಲ್ಲಿವರೆಗೂ ಕೂಡ ಹೋಟೆಲ್ನ ಒಳಭಾಗದಲ್ಲಿ ಸೆಲೆಬ್ರೇಷನ್ ನಡೀತಾ ಇರುತ್ತೆ ಅಂತ ಹೇಳಿ ಅವ್ರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸೋಮು ಜೊತೆ ಮಂಜುನಾಥ್ ಹೊಡೆದ್, ವಿಸ್ತಾರ ನ್ಯೂಸ್, ಬೆಳಗಾವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.